ಪ್ರೀತಮ ಪುರುಷ ನಾಯಕ ಸ್ಮಾರಕ ಕನ್ನಡ ಭವನ ಮತ್ತು ಗ್ರಂಥಾಲಯ ಕಾಸರಗೋಡು ಬಾಲಭವನ್ ವಿದ್ಯಾ ಕೇಂದ್ರ ಕಾಸರಗೋಡು ಶ್ರೀ ವೆಂಕಟರಮಣ ಸ್ವಾಮಿ ಕೃಪಾಶ್ರಿತ ಯಕ್ಷಗಾನ ಸಂಶೋಧನಾ ತರಬೇತಿ ಕೇಂದ್ರದ ಸಂಯುಕ್ತ ಆಶ್ರಯದಲ್ಲಿ ವಾಚನ ವಾರಾಚರಣೆಯ ಸಮಾರಂಭ ನಡೆಯಿತು. ನೊಳ್ಳಿಪಾಡಿ ಕನ್ನಡ ಭವನ ಮತ್ತು ಗ್ರಂಥಾಲಯ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮವನ್ನು ಬಾಲಭವನ್ ವಿದ್ಯಾ ಕೇಂದ್ರದ ಅಕಾಡೆಮಿಕಲ್ ಅಡ್ವೈಸರ್ ಡಾ ಕೆಎನ್ ವೆಂಕಟರಮಣ ಹೊಳ್ಳ ಉದ್ಘಾಟಿಸಿದರು. ಮಕ್ಕಳು ಕಲಿಬೇಕು, ಕಲಿತು ಒಳ್ಳೆಯ ಉತ್ತಮ ಶ್ರೇಣಿಯಲ್ಲಿ ಹೋಗಬೇಕು. ಆದರೆ ಕಲಿವಿಕೆ ಮಾತ್ರ ಮುಖ್ಯ ಅಲ್ಲ, ಕಲಿವಿಕೆಯಲ್ಲಿ ಕೂಡ ಒಂದು ಭಕ್ತಿ ಭಯ ಬೇಕು. ಕಲಿತರೆ ಸಾಲದು, ಮನುಷ್ಯನಾಗಬೇಕು. ವಿದ್ಯಾಭ್ಯಾಸ ಆದ್ರೆ ಸಾಲದು, ಮನಸ್ಥಿತಿ ಬೇಕು, ಸಾಮಾಜಿಕ ಸೇವೆಯಲ್ಲಿ ಪರಿವರ್ತನೆ ಬೇಕು, ದೇಶ ಸೇವೆಯಲ್ಲಿ ಪರಿವರ್ತನೆ ಬೇಕು. ಇಂತಹ ಹಲವು ವಿಷಯಗಳಿವೆ. ಹಾಗೆ ಒಳ್ಳೆ ಒಳ್ಳೆ ಉದ್ಯೋಗದಲ್ಲಿದ್ದವರಿಗೆ ಇಂಜಿನಿಯರ್ ಆಗಲಿ, ಸಿಎವರಾಗಲಿ, ಡಾಕ್ಟರ್ಗಳಾಗಲಿ, ಅವರ ಉದ್ಯೋಗದಲ್ಲಿ ಅವರು ಕಲ್ಮಶವನ್ನು ಬಂದರೆ ಅದು ಹೇಳಿ ಪ್ರಯೋಜನ ಇಲ್ಲ. ಕನ್ನಡ ಭವನ ಮತ್ತು ಗ್ರಂಥಾಲಯದ ಸಂಸ್ಥಾಪಕ ಡಾ ವಾಮನರಾವ್ ಬೇಕಲ್ ಅಧ್ಯಕ್ಷತೆ ವಹಿಸಿದ್ದರು. ಬಾಲಭವನ್ ವಿದ್ಯಾ ಕೇಂದ್ರದ ಮುಖ್ಯೋಪಾಧ್ಯಾಯಿನಿ ಲೀಲಾವತಿ ನಾಯರ್, ಅಧ್ಯಾಪಿಕೆ ಜಯಂತಿ ಟೀಚರ್, ಬಿಎಂ ಹೈಯರ್ ಸೆಕೆಂಡರಿ ಶಾಲಾ ಪ್ರಾಂಶುಪಾಲ ರಾಜೇಶ್ ಚಂದ್ರ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಗ್ರಂಥಾಲಯ, ವಾಚನಾಲಯಗಳ ಪ್ರಸಕ್ತಿ, ಪುಸ್ತಕಗಳ ಅನಿವಾರ್ಯತೆ, ಓದಿನ ಮಹತ್ವ, ಪತ್ರಿಕಾ ವರದಿ ತಯಾರಿಕೆ, ಸಂಕೀರ್ತನೆ ಬಗ್ಗೆ ವಿದ್ಯಾರ್ಥಿಗಳಿಗೆ ತರಗತಿ ನಡೆಯಿತು. ಸಂಕೀರ್ತನ ಸಾಮ್ರಾಟ್ ಜಯಾನಂದ ಕುಮಾರ್ ಹೊಸದುರ್ಗ, ಹಿರಿಯ ಪತ್ರಕರ್ತ ಪ್ರದೀಪ್ ಬೇಕಲ್, ರಂಗ ಕಲಾವಿದ ಪತ್ರಕರ್ತ ಜಯಮಣಿ ಅಂಬಾರೆ, ಪತ್ರಕರ್ತ ಜಗನ್ನಾಥ್ ಶೆಟ್ಟಿ, ಕನ್ನಡ ಭವನ ಪ್ರಕಾಶನದ ಸಂಧ್ಯಾರಾಣಿ ಟೀಚರ್, ಕನ್ನಡ ಭವನ ಗ್ರಂಥಾಲಯದ ಕಾರ್ಯದರ್ಶಿ ಕಲಾವಿದ ವಸಂತ ಕೆರೆಮನೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸಿದ್ದರು. ಬಾಲಭವನದ ಸುಮಾರು 40 ಮಂದಿ ವಿದ್ಯಾರ್ಥಿಗಳು ಸಂವಾದ ನಡೆಸಿದರು. ವಿದ್ಯಾರ್ಥಿಗಳಿಗೆ ಅಭಿನಂದನಾ ಪ್ರಮಾಣ ಪತ್ರ ನೀಡಿ ಗೌರವಿಸಲಾಯಿತು.